ಇಲ್ಲಿ ದಿನನಿತ್ಯ ಅನುಸರಿಸಬಹುದಾದ ಒಳ್ಳೆಯ ಅಭ್ಯಾಸಗಳು ಶರೀರ, ಮನಸ್ಸು ಮತ್ತು ಜೀವನದ ಸಮತೋಲನಕ್ಕಾಗಿ ಬೆಳಗಿನ ಅಭ್ಯಾಸಗಳು. ಬೆಳಗ್ಗೆ ಬೇಗ ಎದ್ದೇಳಿ. ಸೂರ್ಯೋದಯದ ಮುಂಚೆ ಎದ್ದರೆ ಶಕ್ತಿ ಮತ್ತು ಉತ್ಸಾಹ ಹೆಚ್ಚುತ್ತದೆ. ನೀರು ಕುಡಿಯಿರಿ. ನಿದ್ರೆಯ ನಂತರ 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ. ಧ್ಯಾನ ಮತ್ತು ಪ್ರಾರ್ಥನೆ ಮಾಡಿ ಮನಸ್ಸು ಶಾಂತವಾಗುತ್ತದೆ. ದಿನದ ಉತ್ಸಾಹ ಹೆಚ್ಚುತ್ತದೆ. ವ್ಯಾಯಾಮ ಅಥವಾ ಯೋಗ ದೇಹ ಚುರುಕಾಗಿರುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಕೃತಜ್ಞತೆ ಅಭ್ಯಾಸ. ಇಂದು ನನಗೆ ಸಿಕ್ಕಿರುವುದಕ್ಕೆ ಧನ್ಯವಾದ ಎಂದು ಮನಸ್ಸಿನಲ್ಲಿ ಹೇಳಿ. ಆಹಾರ ಅಭ್ಯಾಸಗಳು. ಸಮಯಕ್ಕೆ ತಿನ್ನಿ. ಉಪಹಾರ, ಊಟ, ರಾತ್ರಿಯ ತಿಂಡಿ ನಿಗದಿತ ಸಮಯದಲ್ಲಿ ಸೇವಿಸಬೇಕು. ಹೆಚ್ಚು ಹಣ್ಣು ತರಕಾರಿ ಸೇವನೆ. ಪ್ರಾಕೃತಿಕ ಆಹಾರ ಶಕ್ತಿದಾಯಕ. ನೀರು ಹೆಚ್ಚು ಕುಡಿಯಿರಿ. ದಿನಕ್ಕೆ ಕನಿಷ್ಠ 2 ರಿಂದ 3 ಲೀಟರ್ ನೀರು ಸೇವಿಸಿ. ಅತಿಯಾದ ಚಹಾ, ಕಾಫಿಯನ್ನು ತಪ್ಪಿಸಿ. ದೇಹದ ನೈಸರ್ಗಿಕ ಶಕ್ತಿ ಕುಗ್ಗಿಸುತ್ತದೆ. ಮಧ್ಯಾಹ್ನ ಮತ್ತು ಕೆಲಸದ ಅಭ್ಯಾಸಗಳು. ಕೆಲಸ ಮಾಡುವಾಗ ಮಧ್ಯೆ ವಿಶ್ರಾಂತಿ 45 ರಿಂದ 60 ನಿಮಿಷಕ್ಕೊಮ್ಮೆ ತೆಗೆದುಕೊಳ್ಳಿ. ಪರಿಪೂರ್ಣ ಗಮನ. ಒಂದು ಕೆಲಸ ಮಾಡಿದರೆ ಅದಕ್ಕೆ ಸಂಪೂರ್ಣ ಗಮನವನ್ನು ನೀಡಿ. ಸಮಯ ಪಟ್ಟಿ. ದಿನದ ಕೆಲಸಗಳು ಕ್ರಮಬದ್ಧವಾಗಿರುತ್ತವೆ. ಸಂಜೆಯ ಅಭ್ಯಾಸಗಳು. ಸಮಯಕ್ಕೆ ಮನೆಗೆ ಬನ್ನಿ. ಕುಟುಂಬದ ಜೊತೆ ಮಾತನಾಡಿ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸಂಜೆಯ ವೇಳೆ 1 ಸುತ್ತು ನಡೆದು ಬನ್ನಿ. ಶರೀರಕ್ಕೆ ಚಲನೆ ದೊರಕುತ್ತದೆ. ಟಿವಿ ಅಥವಾ ಮೊಬೈಲ್ ಸಮಯವನ್ನು ನಿಯಂತ್ರಿಸಿ. ನಿದ್ರೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಸಹಾಯವಾಗುತ್ತದೆ. ರಾತ್ರಿಯ ಅಭ್ಯಾಸಗಳು. ಹಗುರವಾದ ಆಹಾರ ಸೇವನೆ ಜೀರ್ಣಕ್ರಿಯೆಗೆ ಸುಲಭವಾಗುತ್ತದೆ. ದಿನದ ಆತ್ಮ ಪರಿಶೀಲನೆ. ಇಂದು ನಾನು ಏನು ಕಲಿತೆ ಎಂದು ಯೋಚಿಸಿ. 10 ರಿಂದ 15 ನಿಮಿಷ ಓದುವುದು ಪುಸ್ತಕ. ಇದು ಧನಾತ್ಮಕ ಲೇಖನವಾಗಿರುತ್ತದೆ. ಸಮಯಕ್ಕೆ ನಿದ್ರೆ ಹೋಗಿ. ದೇಹ ಪುನರುಜ್ಜೀವನಗೊಳ್ಳುತ್ತದೆ. ಮಾನಸಿಕ ಮತ್ತು ಸಾಮಾಜಿಕ ಅಭ್ಯಾಸಗಳು. ಸಕಾರಾತ್ಮಕ ಚಿಂತನೆ. ನಾನು ಮಾಡಬಲ್ಲೆ ಎಂಬ ಮನೋಭಾವವನ್ನು ಹೊಂದಿರಬೇಕು. ಇತರರಿಗೆ ಸಹಾಯ ಮಾಡಿ. ಕರುಣೆ ಮತ್ತು ಸಂತೋಷ ಎರಡೂ ಹೆಚ್ಚುತ್ತವೆ. ಹೊಸ ವಿಷಯಗಳನ್ನು ಕಲಿಯಿರಿ. ಪ್ರತಿದಿನ ಒಂದು ಹೊಸ ವಿಷಯ ತಿಳಿಯಲು ಪ್ರಯತ್ನಿಸಿ. ಮೊಬೈಲ್ ಅಥವಾ ಟಿವಿ ಸಮಯವನ್ನು ನಿಯಂತ್ರಣದಲ್ಲಿಡಿ. ಇದರಿಂದ ಕೆಲವು ಪ್ರಯೋಜನಗಳು. ಕಣ್ಣಿನ ಆರೋಗ್ಯ. ಹೆಚ್ಚು ಸ್ಕ್ರೀನ್ ನೋಡಿದರೆ ಕಣ್ಣು ಒಣಗುವುದು, ನೋವು, ತಲೆನೋವು ಉಂಟಾಗುತ್ತದೆ. ಸಮಯ ನಿಯಂತ್ರಿಸಿದರೆ ಕಣ್ಣು ವಿಶ್ರಾಂತಿ ಪಡೆಯುತ್ತದೆ. ಉತ್ತಮ ನಿದ್ರೆ. ಮೊಬೈಲ್ ಅಥವಾ ಟಿವಿಯ ಬೆಳಕು ನಿದ್ರೆಯ ಹಾರ್ಮೋನುಗಳನ್ನು ಅಡ್ಡಿಪಡಿಸುತ್ತದೆ. ರಾತ್ರಿ ನಿದ್ದೆಗೆ 1 ಗಂಟೆ ಮೊದಲು ಸ್ಕ್ರೀನ್ ಬಿಡುವುದು ಉತ್ತಮ. ಮನಃಶಾಂತಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಸಮಯ ಕಳೆದರೆ ಆತಂಕ ಅಥವಾ ಒತ್ತಡ ಹೆಚ್ಚಾಗಬಹುದು. ಸಮಯ ನಿಯಂತ್ರಿಸಿದರೆ ಮನಸ್ಸು ಶಾಂತವಾಗಿರುತ್ತದೆ. ಸಮಯ ಉಳಿವು. ಅತಿಯಾಗಿ ಸ್ಕ್ರೀನ್ ನೋಡಿದರೆ ಅನೇಕ ಗಂಟೆಗಳು ವ್ಯರ್ಥವಾಗುತ್ತವೆ. ಸಮಯವನ್ನು ಓದು, ವ್ಯಾಯಾಮ ಅಥವಾ ಕುಟುಂಬದೊಂದಿಗೆ ಕಳೆಯಲು ಬಳಸಬಹುದು. ಸಂಬಂಧ ಬಲಪಡಿಸುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವ ಸಮಯ ಹೆಚ್ಚುತ್ತದೆ. ಇದು ಮನೆಯಲ್ಲಿ ಉತ್ಸಾಹ ಮತ್ತು ಪ್ರೀತಿ ಹೆಚ್ಚಿಸುತ್ತದೆ. ಅನುಸರಿಸಬಹುದಾದ ಸರಳ ನಿಯಮಗಳು. ದಿನಕ್ಕೆ 1 ರಿಂದ 2 ಗಂಟೆಗಿಂತ ಹೆಚ್ಚು ಸ್ಕ್ರೀನ್ ಟೈಮ್ ಬೇಡ. ರಾತ್ರಿ 9 ಗಂಟೆಯ ನಂತರ ಮೊಬೈಲ್ ಅಥವಾ ಟಿವಿ ನೋಡಬೇಡಿ. ಪ್ರತಿ 30 ರಿಂದ 40 ನಿಮಿಷಕ್ಕೊಮ್ಮೆ ಕಣ್ಣು ಮುಚ್ಚಿ ವಿಶ್ರಾಂತಿ ಕೊಡಿ. ಅಗತ್ಯವಿಲ್ಲದ ನೋಟಿಫಿಕೇಶನ್ ಆಫ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.